ಸೊ ಇನ್ನು ನೀವು ಗಿಲ್ಲಿ ಜೊತೆಗೆ ಫಸ್ಟ್ ಹೋಗಿ ಗಿಲ್ಲಿ ಮತ್ತು ಚಂದ್ರಪ್ರಭು ಅವ್ರ ಜೊತೆಗೆಲ್ಲ ಸಖತ್ತಾಗಿ ಅದು ಗೊತ್ತಾಗ್ತಿತ್ತು. ಅಫ್ಕೋರ್ಸ್ ಚೆನ್ನಾಗಿ ಆಟ ಆಡ್ಕೊಂಡು ಸುಮ್ಮನೆ ಏನೋ ಒಂದು ಕಂಟೆಂಟ್ ಥರ ಮಾಡ್ಬೋದು ಆ ಥರದ್ದೆಲ್ಲ. ಬಟ್ ಅದನ್ನೇ ಮುಂದುವರಿಸಿರೋಕ್ಕಾಗಲಿರಲಿಲ್ಲ. ನಿಮ್ಮ ರಿಯಲ್ ಫೇಸ್ ಏನೋದು ಸೆಕೆಂಡ್ ವೀಕಿಂದ ಗೊತ್ತಾಗ್ತಾ ಹೋಯಿತು. ಅದು ಬಹುಶಃ ಮನೆಯಲ್ಲಿರೋರಿಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಿಲ್ಲ. ಬಟ್ ನೀವು ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿರ್ಬೋದು. ಯಾರೀಗ ಗಿಲ್ಲಿ ಟೀಮ್ ಅಂತ ಏನಿಲ್ಲ, ಅದು ಜನಗಳಿಗೆ ಅದು ಅನ್ಸುತ್ತೆ ಅಷ್ಟೇ ಹೊರಗೆ. ಗಿಲ್ಲಿ ಜೊತೆಗೆಲ್ಲ ಯಾರೆಲ್ಲ ಅವ್ರ ವಿಸಿನಿಟಿಯಲ್ಲಿ ಇರ್ತಾರೋ, ಅಂದರೆ ಯಾವ ನೆಗೆಟಿವ್ ವೇಯಲ್ಲೇ ಆಗಿರ್ಬೋದು, ಪಾಸಿಟಿವ್ ವೇಯಲ್ಲಿ, ಬಟ್ ಅವರೆಲ್ಲ ಸೇಫ್ ಆಗಿದ್ದಾರೆ ಆ್ಯಕ್ಚುಲಿ ಮನೆ ಒಳಗಡೆ. ಹೂಎವರ್ ಕಮ್ಸ್ ವಿತ್ ದ ವಿಸಿನಿಟಿ ಆಫ್ ಲೈಕ್ ಗಿಲ್ಲಿ ಸೇಫ್ ಆಗಿದ್ದಾರೆ. ಯಾರು ಅವರಿಂದ ದೂರ ಹೋಗ್ತಾರೋ ಅವರೆಲ್ಲ ಆಚೆನೆ ಮನೆಯಿಂದ. ಆ ಥರ ಆಗಿದೆ ಆ್ಯಕ್ಚುಲಿ. ಆ ಪ್ಯಾಟ್ರನ್ ನೀವು ಅಬ್ಸರ್ವ್ ಮಾಡಿದ್ರೆ, ಬಿಕಾಸ್ ಇನ್ಫ್ಯಾಕ್ಟ್ ನೀವೇ ಇಷ್ಟಪಟ್ಟೆ ಹೋಗಿದ್ರಿ ಗಿಲ್ಲಿ ಲೈಕ್ ಗೆಲ್ಲಬೇಕು ಅಥವಾ ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ. ರಘು ಅವರು ಅದೇ ಹೇಳಿದರು ಒಳಗಡೆ ಹೋಗುವಾಗ. ಸೊ ಯಾಕೆ ಅದು ದ್ವೇಷ ಅಂದರೆ, ಅಥವಾ ಆ ದೂರ ಯಾಕಾಯಿತು ಗಿಲ್ಲಿ ಜೊತೆಗೆ? ಮುಳ್ಳು ಹೆಂಗಾಯ್ತು ಅಂತ ಅಂದರೆ, ಫಸ್ಟ್ ನಂದಿದೆ. ಯಾಕಂದರೆ ಪಾಪ ಹುಡುಗ ನಾನು ಹೋದಾಗ ತುಂಬ ಚೆನ್ನಾಗಿ ನೋಡ್ಕೊಂಡ, ಅವನೇ ವೆಲ್ಕಮಿಂಗ್ ಮಾಡಿದ್ದು ನನ್ನ ಎಲ್ಲ ಮಾಡಿದಾಗ, ಆ ಸೇವ್ ಮಾಡೋ ಟೈಮಲ್ಲಿ ನಾನು ಅವ್ನಿಗೆ ಹಾರ್ಟ್ ಕೊಡಲಿಲ್ಲ, ನಾನು ಸುದ್ದಿ ಕೊಟ್ಬಿಡ್ತೀನಿ. ಅಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಸೀರಿಯಸ್ ಆಗಿ ಬೇಜಾರು ಮಾಡ್ಕೊಂಡು, ಹೌದು ಹಾನೆಸ್ಟಾಗಿ ಬೇಜಾರು ಮಾಡಿಕೊಂಡು, ಇಲ್ಲ ನಾನು ನಂಬಕ್ಕಾಗಲ್ಲ ಇವಳನ್ನ ಅಂತ ಹೇಳ್ಬಿಡ್ತಾನೆ ಅವನು. ಅಲ್ಲಿ ಮೇ ಬಿ ನಾನು ಕೊಟ್ಟಿದ್ದೆ ಆದರೆ ಅದು ಹುಡ್ಕೊಬಿಡ್ತಿತ್ತೇನೋ. ಅಲ್ಲಿ ಸ್ಟಾರ್ಟಿಂಗೇ ಎಡಗ್ಬಿಟ್ಟಿದೆ. ಬಟ್ ಸ್ಟಿಲ್ ಹಿ ವಾಸ್ ಟ್ರೈಯಿಂಗ್, ಹಿ ವಾಸ್ ಬೀಯಿಂಗ್ ಗುಡ್ ವಿತ್ ಮೀ. ನಾನು ಇಲ್ಲ ಅಂತ ಹೇಳಲ್ಲ. ಮೇ ಬಿ ಆ ಇನ್ಸಿಡೆಂಟ್ ಆಗಿ ಇಷ್ಟು ಮ್ಯಾಟ್ರ್ ಆಗಿದ್ದು ಅಥವಾ ನಂದು ಒಂದು ಇದ್ದಿದ್ದು ಕನೆಕ್ಷನ್ ಮೇಲೇ ಅದಾಯಿತು ಅನ್ನೋದು ಬಿಟ್ಟರೆ ನಥಿಂಗ್ ಒಫೆನ್ಸ್. ಅಲ್ಲಿ ನಾನಾಗಿದ್ದಕ್ಕೆ ನನ್ನ ಬಟ್ಟೆ ಅವ್ನು ತೆಗ್ದಿದ್ದು. ಯಾರಿದ್ದಿದ್ರು ಅವ್ನು ತೆಗಿತಾ ಇರಲಿಲ್ಲ. ಬಿಕಾಸ್ ನಾನು ಅಷ್ಟು ಲಿಬ್ರಲ್ ಕೊಟ್ಬಿಟ್ಟಿದ್ದೆ. ನಂಗೆ ಅದೇ ಹೇಳ್ತಿದ್ರು, ನೀನು ಕೊಟ್ಟಿದ್ಯಾ ಅಷ್ಟು ಸಲಿಗೆ ಅವನಿಗೆ. ನಂಗೆ ಬೇಜಾರು ಇರಲಿಲ್ಲ. ಯಾಕಂದರೆ ಆ ಒಂದು ವಾರ ನನಗೆ ಮುಳ್ಳಾಗೋಯ್ತು. ಸ್ಟಾರ್ಟಿಂಗೇ ನಾನು ಡ್ರಾ ಮಾಡಿ ಲೈನ್ ಮಾಡಿ, ನೋಡ್ರಪ್ಪ ನಾನು ಹಿಂಗೆ ಇಲ್ಲ ಆ ಥರ ಸಿಚುವೇಶನ್ಸ್ ಬಿಹೇವ್ ಮಾಡ್ಕೊಂಡು ಹೋಗಿದ್ದಿದ್ರೆ ಈವನ್ ಜನರು ಅಕ್ಸೆಪ್ಟ್ ಮಾಡ್ಕೊತಾ ಇದ್ರು, ಮನೆಯವರು ಅಕ್ಸೆಪ್ಟ್ ಮಾಡ್ಕೊತಾ ಇದ್ರು. ಓಕೆ ರಿಷಾ ಹೀಗೆ ಇರೋದು ಅಂತ ಹೇಳ್ಬಿಟ್ಟು ಅವರು ತಗೊಂಡು ಹೋಗ್ಬಿಟ್ರು ನನ್ನ ಫನ್ ವರ್ಷನಲ್ಲಿ. ನಾನು ಅಕ್ಸೆಪ್ಟ್ ಮಾಡಿಬಿಟ್ಟು ನಾನು ಹಾಗೇನೆ ಫನ್ ಆಗಿದ್ರೆ ತುಂಬ ಫನ್ ಆಗಿರ್ತೀನಿ. ನನಗಿಲ್ಲ ಅಂತ ಅಂದರೆ ನನಗೆ ಅಷ್ಟೇ ಕೋಪ ಬಂದ್ಬಿಡತ್ತೆ. ಅಷ್ಟೇ ಖುಷಿಯಾಗಿ ಇಟ್ಕೊಳ್ಳಿ ಅಷ್ಟೇ. ಅವರು ಸ್ಲೋ ಡೌನ್ ಮಾಡಿದ್ರು, ಅದು ಫೇಡ್ ಆಗ್ತಾ ಬಂತು. ವೆನ್ ಐ ಗಾಟ್ ಅ ಇನ್ಸಿಡೆಂಟ್ ಆ್ಯಂಡ್ ಐ ಬ್ಲಾಸ್ಟ್ ಔಟ್ ರಕ್ಷಿತನ್ ಮ್ಯಾಟ್ರಲ್ಲೋ ಇನ್ಯಾವುದೋ ಮ್ಯಾಟ್ರಲ್ಲಿ, ಪೀಪಲ್ ಕುಡ್ ನಾಟ್ ಟೇಕ್ ಇಟ್. ಹೊರಗಡೆ ಇರಲಿ, ಒಳಗಡೆ ಯಾರು ಇರು ಹಿಂಗ ನನಗೆ ಹೆಂಗೆ ಅನ್ಸ್ಬಿಡ್ತು, ನಾನು ಯಾಕೆ ಒಂದು ವಾರ ಕ್ಲೋಸ್ ಇದ್ದೆ ಅವ್ರಗಳ ಜೊತೆ ಅಂತ ಫೀಲ್ ಆಗುತ್ತೆ. ಇಟ್ ವಾಸ್ ಆಲ್ ಲೈಕ್ ನನಗೆ ಹೊಡಿತಾ ಇತ್ತು, ನನಗೆ ಮುಳ್ಳಾಗ್ತಿತ್ತು. ಬಟ್ ನನ್ನ ಆಟ ಇಷ್ಟು ಬೇಗ ಅಂತೂ ಸ್ಟಾಪ್ ಆಗ್ತಾ ಇರಲಿಲ್ಲ ಆನೆಸ್ಟ್ಲಿ. ನನಗೆ ಗೊತ್ತಿರೋಂಗೆ ಒಂದು ಇನ್ಸಿಡೆಂಟ್ ಆಗಿರಲಿಲ್ಲ ಅಂತ ಅಂದರೆ ಮೇ ಬಿ ನನ್ನ ಕೋಪಕ್ಕೆ ನಾನು ಕೈ ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ. ಬಟ್ ಸ್ಟಿಲ್ ಕೋಪ ಅಂತ ಹೇಳಲ್ಲ, ಯಾಕಂದರೆ ಕೋಪ ಅಂತ ಹೇಳಿದ್ರೆ ಆ ಮೂಮೆಂಟೇ ಹೋಗ್ತೋಗುತ್ತೆ. ಮೇಲಿದ್ದ ಸಲಿಗೆ ಮೇಲೆ ಹಂಗೆ ಮಾಡಿದ್ದಕ್ಕೆ ಲೈಕ್ ಇಲ್ಲಿ ಹೊಡೆದಿದ್ದು ಬರೇ ಬಂದಿತ್ತ ಅವ್ರಿಗೆ ನೋಡಿದ್ರ ಮುಲಾಮ್ ಏನಾದ್ರು ಹಚ್ಚಿದ್ರೆ ನೀವು ಹೇಗೆ? ಅದಾದರೂ ಮಾಡಬೇಕಿತ್ತು ನಾನು. ಅಟ್ಲೀಸ್ಟ್ ನಾನು ನಿಜ ಅಷ್ಟೊಂದು ಇದಾಗಿದೆ ಅಂತ ಅಂದರೆ ನಾನು ಸಾರಿ ಕೇಳೋನು ಅವ್ನಿಗೆ ಇಡೀ ಯಾರು ನನ್ನ ಲೈಫಲ್ಲಿ ಮೇ ಬಿ ರಿಷಾ ಹತ್ರ ಸೇವೆ ಮಾಡಿಸ್ಕೊಂಬಿಟ್ಟೆ ಅಂತ ಟೈಟಲ್ ಸಿಕ್ಬಿಡ್ತಿತ್ತು ಅವನಿಗೆ. ಬೇಕಾದರೆ ಅಷ್ಟು ಮಾಡೋಕ್ಕೆ ರೆಡಿ ಇದ್ದೆ ನಾನು. ನನ್ನಿಂದ ತಪ್ಪಾಗಿದೆ ಅಂತ ಅಂದರೆ ನಾನು ಅಷ್ಟೇ ಡೌನ್ ಟು ಅರ್ತ್ ಆಗಿ ಹೋಗಿ ಮಾಡ್ತೀನಿ. ಅವನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಮತ್ತು ನನಗೆಲ್ಲ ಮಸಿ ಬಳಿದ್ರಲ್ಲ, ಇಡೀ ಮನೆ ಅರ್ಧಕ್ಕರ್ಧ ಮನೆ ನನಗೆ ಆ ಇದರಲ್ಲಿ ಝೋನಲ್ಲಿ ಮುಳುಗೋದೆ. ಆ ಟೈಮಲ್ಲಿ ಲೆಟರು ಅದು ಇದು ಅಂತ ಬಂದ್ಬಿಡ್ತು. ಇದು ಆ್ಯಕ್ಚುಲಿ ಝೋನ್ ಔಟ್ ಆಗೋಯ್ತು ಗಿಲ್ಲಿದು. ಬಟ್ ಸ್ಯಾಟರ್ಡೇ ಬಂದಾಗ ಇಷ್ಟೊಂದು ಸೀರಿಯಸ್ ಆಗಿದೆಯಾ, BT ಹಾಕಿದಾಗಂತೂ ಈ ಥರ ಸೀರಿಯಸ್ ಆಗಿದೆಯಾ, ನಮ್ಗೆ ಐಡಿಯಾನೇ ಬರಲಿಲ್ವಲ್ಲ ಅಂತ. ಮೇ ಬಿ ಅವನು ಕಾಯ್ತಾ ಇದ್ದ ಅನ್ಸುತ್ತೆ ಸ್ಯಾಟರ್ಡೇ ಬರಲಿ ಅಂತ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.